ಬಸವರಾಜರ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ. ಒಂದ್ ಕಡೆ 53% ಅಷ್ಟು ಅಮೆರಿಕನ್ನರು ಒಂದು ಮಾತು ಹೇಳ್ತಾ ಇದ್ದಾರೆ, ತುಂಬಾ ಈ ಒಂದು ಯುದ್ಧದಿಂದ ಇಸ್ರೇಲ್ಗೆ ಬೆನಿಫಿಟ್ ಆಗುತ್ತೆ ವಿನಃ ಅಮೆರಿಕಕ್ಕೆ ಯಾವುದೇ ರೀತಿ ಲಾಭ ಇಲ್ಲ. ಆಲ್ರೆಡಿ ಅಮೆರಿಕ ಅಲ್ಲಿ ತನ್ನ 13 ಜನ ಸೈನಿಕರನ್ನ ಕಳೆದುಕೊಂಡಿದೆ, ಒಂದು 230 ಜನಗಳಿಗೆ ಗಾಯವಾಗಿದೆ ಇಲ್ಲಿ ಅಂತ ಒಂದಿದೆ. ಇದೇ ನವೆಂಬರ್ಗೆ, ಅಂದರೆ ಈ ನವೆಂಬರ್ಗೆ ಅಮೆರಿಕದಲ್ಲಿ ಮಧ್ಯಂತರ ಚುನಾವಣೆ ಒಂದು ಕಡೆ ಇದೆ. 2028ಕ್ಕೆ ಅಮೆರಿಕದ ಅಧ್ಯಕ್ಷ ಚುನಾವಣೆ ಒಂದು ಕಡೆ ಇದೆ ಇಲ್ಲಿ. ಸೊ ಈ ಟ್ರಂಪ್ ನಾನು ಏನು ಪವರ್ ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಲಿಕ್ಕೂ ಒಂದು ಕಾರಣ ಬೇಕಾಗುತ್ತೆ. ಸೊ ಇಲ್ಲಿ ಟ್ರಂಪ್ ಟ್ವೀಟ್ ಮಾಡ್ತಿರೋದು ಏನು ಅಂತ ಟ್ರುತ್ತಲ್ಲಿ ನೋಡಿದ್ರೆ, ಗೆಟಿಂಗ್ ವೆರಿ ಕ್ಲೋಸ್ ಟು ಮೀಟಿಂಗ್ ಇಟ್ಸ್ ಅಬ್ಜೆಕ್ಟಿವ್ಸ್ ಅಂಡ್ ಇಂಟೆಂಟ್ಸ್ ಟು ವೈಂಡ್ ಡೌನ್ ಆಪರೇಷನ್ ಸೂನ್ ಅಂತ ಹೇಳಿ ಆಗಲೇ ಇದನ್ನ ಪ್ರಭಾಕರ್ ಅವರು ಹೇಳ್ತಾ ಇದ್ರು. ಇಷ್ಟೆಲ್ಲ ನಾವು ಮುಗಿಸ್ಬಿಡ್ತಾ ಇದ್ದೀವಿ ಅಂತ ಹೇಳಿ. ಈ ಅಮೆರಿಕ ಒಂದು ಯುದ್ಧದ ಕಾರ್ಯಾಚರಣೆ ನಾನೇ ಮುಗಿಸ್ಬಿಡ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಇರಾನ್ ಏನು ಮುಗಿದಿಲ್ಲ ನಾನು ಇನ್ನೂ ಉಳಿದಿದ್ದೀನಿ ಅಂತ ಅದು ಹೇಳ್ಕೊಳ್ಳೋಕ್ಕೂ ವ್ಯತ್ಯಾಸ ಇರಲ್ವಾ ಇಲ್ಲಿ ಅಂತ? ಖಂಡಿತ ಇರುತ್ತೆ. ಈಗ ಅಮೆರಿಕಾದಲ್ಲಿ 53% ಜನ ಟ್ರಂಪ್ ಅನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಿ ತಾವು. ಅದೇ ಇಸ್ರೇಲ್ ಮೇಲೆ ಭಾರಿ ದಾಳಿಯಾಗಿ ಇಸ್ರೇಲ್ ನಾಶದ ಹಂತಕ್ಕೆ ಬಂದಾಗ 100ಕ್ಕೆ 100ರಷ್ಟು ಅಮೆರಿಕನ್ರು ಟ್ರಂಪ್ ಹಿಂದೆ ನಿಲ್ತ್ಕೊಳ್ತಾರೆ ಇಸ್ರೇಲ್ ಅನ್ನ ಉಳಿಸಿ ಅಂತ. ಯಾಕೆಂದ್ರೆ ಇಸ್ರೇಲ್ ಜನಾಂಗ ಅಮೆರಿಕದಲ್ಲಿ ಅಷ್ಟು ಮುಖ್ಯವಾಗಿದೆ. ಆದ್ರಿಂದ ಇವತ್ತು ಇರಾನ್ ತಾನು ಕಾಲ್ ಕೆರೆದು ಹಮಾಸ್ ಮೂಲಕ ಯುದ್ಧ ಶುರು ಮಾಡಿಸಿದ್ದು, ಪ್ರತಿಷ್ಠೆ ಮಾಡಿಕೊಂಡು ಇಸ್ರೇಲ್ ಅಮೆರಿಕ ಒಂದಾಗಿ ಇರಾನ್ ಮೇಲೆ ದಾಳಿ ಮಾಡಿತು. ಸಂಪನ್ಮೂಲ ಅಮೆರಿಕದ್ದು ಹೆಚ್ಚು ಖರ್ಚಾಯ್ತು. ಆದ್ರೆ ಲಾಭಕ್ಕಿಂತ ಅಮೆರಿಕದ ಪ್ರತಿಷ್ಠೆ ಇದೆಯಲ್ಲ, ಇಸ್ರೇಲ್ ಅನ್ನ ಉಳಿಸ್ಬೇಕು ಅನ್ನುವ ಪ್ರತಿಷ್ಠೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಈಗ ನಾವು ಟ್ರಂಪ್ನ ಏನೇ ಬೈಬೋದು. ಈಗ ಯುದ್ಧಕ್ಕೆ ಸಂಪನ್ಮೂಲ ಬೇಕು ಅಂತ ಹೇಳಿ ಸೆನೆಟಿಗೆ ಹೋದ್ರು, ಎಲ್ಲ ವಿರೋಧ ಮಾಡ್ತಾರೆ ಅಂತಿದ್ರು, ಅಪ್ರೂವ್ ಮಾಡಿದ್ರು ಬಡ್ಜೆಟ್ ಅನ್ನ. ದೇ ಅಪ್ರೂವ್ಡ್ ದಿ ಬಡ್ಜೆಟ್ ಆಫ್ ದಿ ವಾರ್. ಸೊ ಹಾಗೆ ಈಗ ಬರುವ ಲೋಯರ್ ಹೌಸ್ ಅಪ್ಪರ್ ಹೌಸಿನ ಎಲೆಕ್ಷನ್ ಇರ್ಬೋದು. ಟ್ರಂಪ್ ಅನ್ನ ಮೊನ್ನೆ ಆಯ್ಕೆ ಮಾಡಿ ಜನ ಯಾಕೆ ಆಯ್ಕೆ ಮಾಡಿದ್ರು ಅಂದ್ರೆ ನಮ್ಮ ಪ್ರತಿಷ್ಠೆ ಉಳಿಸಕ್ಕೆ ಟ್ರಂಪ್ನೇ ಸರಿ ಅಂತ ಹೇಳಿ ಆಯ್ಕೆ ಮಾಡಿದ್ರು. ಹಾಗೆ ಅಪ್ಪರ್ ಹೌಸ್ ಲೋಯರ್ ಹೌಸ್ ದಲ್ಲೂ ಅವನು ಕಳ್ಕತ್ತಾನೆ ಅಂತ ನನಗೆ ಅನ್ಸಲ್ಲ. ಬಸವರಾಜ್ ಅವರೇ, 28ರಲ್ಲಿ ಬರುವ ಚುನಾವಣೆ ಅವರು ನಿಲ್ಲಕ್ಕಾಗಲ್ಲ. ನೀವು ಹೇಳ್ತಿರೋದಕ್ಕೆ ವ್ಯತಿರಿಕ್ತವಾಗಿ 74% ಅಮೆರಿಕನ್ಸ್ ಹೇಳ್ತಾ ಇದ್ದಾರೆ ಗ್ರೌಂಡ್ ಟ್ರೂಪ್ಸ್ ಅನ್ನ ಇರಾನ್ಗೆ ಕಳುಹಿಸುವುದಕ್ಕೆ ನಮ್ಮ ವಿರೋಧ ಇದೆ. ಇದು ಇನ್ನೆಲ್ಲಾದರೂ ಅಫ್ಘಾನಿಸ್ತಾನ ಮೇಲೆ ಯುದ್ಧ ಮಾಡ್ಕೊಂಡ್ರಲ್ಲ ವರ್ಷಗಟ್ಟಲೆ, ಆ ಥರ ಆಗ್ಬಿಡ್ತಿದ್ದ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಅರ್ಥ ಇದಕ್ಕೆ? 74% ಜನ ಸೈನ್ಯ ಕಳಿಸ್ಬೇಡಿ ಅಂದರೆ ಅಮೆರಿಕಕ್ಕೂ ಇನ್ಫ್ಲೇಷನ್ ಹೊಡೆತ ಬಿದ್ದಿದೆ, ಅಮೆರಿಕದಲ್ಲೂ ಬೆಲೆ ಏರಿಕೆ ಆಗ್ತಾ ಇದೆ, ತೈಲದ ಎಫೆಕ್ಟು ಬರೀ ಭಾರತಕ್ಕೆ, ಬರೀ ಚೀನಾಗೆ, ಬರೀ ಜಪಾನ್ಗೆ ಆಗಲ್ಲ, ಇದು ಅಮೆರಿಕಕ್ಕೂ ಅನ್ವಯಿಸುತ್ತೆ ಅಂತ ಜನಗಳಿಗೆ ಅರ್ಥ ಆಗಿದೆ ಅಲ್ವಾ ಆಫ್ ಲೇಟ್? ಅದು ಖಂಡಿತ ಆರ್ಥಿಕವಾಗಿ ಅಮೆರಿಕದಲ್ಲಿ ಸಮಸ್ಯೆ ಆಗಿದೆ. ಆದ್ರೂ ಪ್ರತಿಷ್ಠೆ ಅಂತ ಬಂದಾಗ ಇಸ್ರೇಲ್ ಜ್ಯೂಸ್ ಅನ್ನ ನಾವು ಉಳಿಸ್ಬೇಕು, ಆ ದೇಶವನ್ನ ಉಳಿಸ್ಬೇಕು ಅಂತ ಬಂದಾಗ ಅಮೆರಿಕ ಸ್ಟ್ಯಾಂಡ್ ಬೈ ಇಟ್ಸ್ ಪ್ರೆಸಿಡೆಂಟ್. ಯಾಕೆಂದ್ರೆ ಇಸ್ರೇಲು ಅಮೆರಿಕದ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ದೇಶ. ಅದನ್ನ ಇರಾನ್ ಅರ್ಥ ಮಾಡ್ಕೋಬೇಕು. ನಾನು ಕಾಲ್ ಕೆರೆದು ಇಸ್ರೇಲ್ ಮೇಲೆ ಯುದ್ಧ ಮಾಡಬಾರ್ದು, ಅಮೆರಿಕ ಯಾವ ಕಾರಣಕ್ಕೂ ಬಿಡಲ್ಲ, ಮತ್ತೆ ನಾನು ಎಷ್ಟೇ ಮಾಡಿದ್ರು ಮಧ್ಯಪ್ರಾಚ್ಯ ದೇಶಗಳು ನಮಗೆ ಸಪೋರ್ಟ್ ಮಾಡಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಇರಾನು ಕೂಡ ಮಾತುಕತೆಗೆ ಮುಂದೆ ಬರಬೇಕು, ಅಮೆರಿಕ ಇಸ್ರೇಲು ಕೂಡ ಮಾತುಕತೆಗೆ ಬರಬೇಕು. ಈಗ ವಿಶ್ವದ ಒಪಿನಿಯನ್ ಕೂಡ ಯುದ್ಧ ನಿಲ್ಲಬೇಕು, ಇದು ಮುಂದುವರಿಯುತ್ತಿದೆ. ಶಕ್ತಿಯ ನಿಯಮಗಳಿಗೆ ಒಳಪಟ್ಟು ಬಸವರಾಜರ ಒಂದು